ಯಾರು ತಿರ್ಕೊಂಡ್ರಲ್ಲ ಅವ್ರ ಮಗಳು ಬೇಡ ಬೇಡ ರಿಸಲ್ಟ್ಸ್ ಕರೆಕ್ಟ್ ಬರಲಿಲ್ಲ ಅಂದ್ರೆ ಮತ್ತೆ ನಾನು ಇದೇ ಬೈದ್ರಂದ್ರೆ ವೀರೇಶ್ವರ ನಿಮ್ಮ ಹೆಸರು ಹೇಳೋನು ಬಂದರೆ ಇಲ್ಲಪ್ಪ ಅವರು ಸರಿ ಇದು ತರಕ್ಕೆ ಕೊಡ್ತಾರಲ್ಲ
ಅದಕ್ಕೆ ನಮ್ಮ ಕಡೆ ಪೊಲೀಸ್ ಇಲಾಖೆಯಿಂದ ನಾವು ರಾಗಿ ತಿಂಡಿ ಮಾಡ್ಕೊಂಡು ಅವ್ರಿಗೆ ಬೇಕಾದಂಥ ವ್ಯಕ್ತಿಯಾದಂಥ ಸಿದ್ದಪ್ಪ ನಾಗಪ್ಪ ಒಡ್ಡಾರೆ ಮತ್ತು ಅವರ ಅಂತಮಗಳಾದಂಥ ಇದು ಉರ್ಜಪ್ಪ ನಾಗಪ್ಪ ಒಡ್ಡಾರೆ ಮತ್ತು ನಾಗಪ್ಪ ಒಡ್ಡಾರೆ, ಸುರೇಶ್ ಅನಂತಪ್ಪ ಒಡ್ಡಾರೆ ಇವರೆಲ್ಲವರು ಸಂಬಂಧಿಕರು ಎಲ್ಲ ಅವರು ಇವರು ಬೇಕಾದರೆ ಮೂರು ಕುಟುಂಬಗಳ ನಡುವೆ ಜಗಳ ಆಗಿ ನಮ್ಮ ಅಪ್ಪಾಜಿ ಅವ್ರವ್ರ ಪಾಟಿಗೆ ಅಂಗಡಿಗೆ ಹೋಗಿ ಅಡಿಕೆಲಿ ಹಾಕೋ ಟೈಮ್ನಾಗ ಹಾಕೊಂಡ್ರೆ ಇವರು ಏಕಾಏಕಿ ಹೋಗಿ ಅವ್ರ ಮೇಲೆ ಟಿ ಗಾಡಿ ತೊಗೊಂಡೋಗಿ ಯಾರು ಸಿದ್ದಪ್ಪ ನಾಗಪ್ಪ ಒಡ್ಡಾರೆ ಆಗ ಅವ್ರ ಕುಟುಂಬದವರು ಮತ್ತು ಉರ್ಚಪ್ಪ ಬಸವಣ್ಣಪ್ಪ ಉದ್ದನಕಲ್ ಇವ್ರ ಜಗಳದಾಗ ನಮ್ಮ ಅಪ್ಪಾಜಿನ ನಮಗೂ ಅವ್ರಿಗೆ ಈ ಜಗಳಕ್ಕೆ ನಮ್ಗೆ ಯಾವುದೋ ಸಂಬಂಧ ಇಲ್ಲ. ಆದರೂ ನಮ್ಮ ಅಪ್ಪಾಜಿ ನಮ್ಮ ಪಾಡಿಗೆ ಅವ ಅಡಿಕೆಲಿ ಹಾಕೊಂಡು ಹೋದಾಗ ಇವ್ರು ಏಕಾಏಕಿ ಬಂದು ಗಾಡಿ ಹಾಸಿ ಅವ್ರನ್ನ ಕೊಂದಿದ್ದಾರೆ. ಆ್ಯಕ್ಚುಲಿ KMCಗೆ ಅಡ್ಮಿಟ್ ಮಾಡಿದ್ವಿ, ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು. ಅವ್ರು KMC ಒಳಗೆ ಸೀರಿಯಸ್ ಐತೆ ಅಂತ ಹೇಳಿದ್ರೆ ಅಲ್ಲಿ 2 ದಿನ ಇಟ್ಕೊಂಡ್ವಿ. ಅಲ್ಲಿ ಕೂಡ ಏನು ಕ್ಯೂರ್ ಆಗಂಗಿಲ್ಲ, ಭಾಳ ಸೀರಿಯಸ್ ಐತೆ ಅಂತ ಹೇಳಿದ್ರು. ನಾವು ಬೇರೆ ಕಡೆ ಬರ್ಕೊಡ್ರಿ, ಭಾಳ ಕಂಡೀಷನ್ ಐತೆ, ಬೇರೆ ಕಡೆ ಹೋಗೋದಾಗ ಸಾಯ್ತಾರ ಅಂತಂದ್ರೆ ಅಲ್ಲಿ ಬ್ರೈನ್ ಇಂಜುರಿ ಆಗೈತಿ, ಬ್ರೈನ್ ಬರೋಬ್ಬರಿ ಭಾಳ ಹೊರತು ಬಿದ್ದೈತೆ ಅಂತ ಸರಿ ಡಾಕ್ಟ್ರಿಗೆ ಹೇಳ್ಬೇಕು ಕೇಳಿದ್ವಿ. ಮತ್ತು
ಪಕಡಿಗೆ ಔಷಧಿ ಗಾಡಿಯಿಂದ ಬಂದು ಗುದ್ದಿದೆ ಅಲ್ಲ ಸರ್. ಮತ್ತು ಹೊಟ್ಟಿಗಿಂತಲೆಲ್ಲ ಬಾವು ಬಂದೈತಿ ಮತ್ತು ಕಾಲೆಲ್ಲ ಇಲ್ಲಿ ಬೆನ್ನು ಮೂಳೆ ಐತಲ್ಲ, ಬೆನ್ನು ಮೂಳೆ ಹೊಟ್ಟು ಬಿದ್ದೈತಿ ಮತ್ತು ಕಾಲಿಲ್ಲಿ ಎಡಗಡೆ ಕಾಲಿಗೆ ಅಲ್ಲೆಲ್ಲ ಇದು. ನಿಮ್ಗೆ ಸರ್ಕಾರದಿಂದ ಏನು ಸವಲತ್ತು ಮತ್ತು ಕೊಡ್ಬೇಕು? ಇನ್ನೇನೇನು ಸರ್, ಇವಾಗ ದಾಸಪ್ಪ ಅಂತ ಏನದಾರ ಇವ್ರು ಯಾರು ನಮ್ಮ ಅಪ್ಪಾಜಿನ ಸಾಮಿಲಾಗಿ ಕೊಲೆ ಮಾಡಿದವರು ಅವ್ರು ಏನು ಮಾಡಿದ್ರು ಇಲ್ಲ ನಮ್ಮ ಅಪ್ಪಾಜಿ ಅವರೇ ನಮ್ಗೆ ಆಸ್ತಿ, ಅವ್ರಿಲ್ಲ ಅಂದ್ರಿಲ್ಲ, ಅವ್ರು ದುಡಿಬೇಕು ನಾವು ತಿನ್ಬೇಕು ಇಂಥ ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ಅಂಥದ್ರಾಗ ಇವ್ರ ನಡುವೆ ನಾವು ನಮ್ಮ ಫ್ಯಾಮಿಲಿಯವ್ರು ನಾವು ಇರ್ತೇವೆ, ಇವ್ರು ಅವ್ರ ಜಗಳ ತಗೊಂಡಾಗ ನಮ್ಮ ತಂದೆಯವ್ರನ್ನ ಬಲಿ ಕೊಟ್ಟರೆ ನಾವು ಅದ್ರಿಗೆ ಇರೋ 2 ಜನ ಅಂತಮ್ಗಳು, ನಮ್ಮ ತಾಯಿ ಹ್ಯಾಂಡಿಕ್ಯಾಪ್ಟ್, ನಮ್ಮ ತಮ್ಮಗೂ ಹುಷಾರಿಲ್ಲ, ಅದು ಮಂತ್ಲಿ ಅವ್ರಿಗೆ ಹ್ಯಾಂಡಿಕ್ಯಾಪ್ಟ್, ಅವ್ರಿಗೆ ಆಸ್ಪತ್ರೆ ತೋರಿಸಲ್ಲ ನಡೆಯಂಗಿಲ್ಲ. ನಮ್ಮ ತಮ್ಮನೂ ಹುಷಾರಿಲ್ಲ, ಪ್ರೆಸೆಂಟ್ ಈಗ ಬೇಕಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ನಾನು ಕೊಡ್ತಾ ಇದ್ದೇನೆ. ಇಂಥ ಪರಿಸ್ಥಿತಿ ಒಳಗೆ ಕಷ್ಟ ಭಾಳ ಬಡ್ತಾನೆ ನಮ್ದು. ಅಂಥ ಪರಿಸ್ಥಿತಿ ಒಳಗೆ ಇವ್ರು ಹೋಗಿ ಹೊಡೆದು ನಾವು ಕೂಲಿ ಮಾಡಿದ್ರೆ ಹೊಡೆದು ತಿಂತದೆ, ಅಂಥ ಪರಿಸ್ಥಿತಿ ನಮ್ದು ಐತಿ. ಇವರು ಮಾಡಿ ಇವ್ರ ಜಗದಾಗ ದಾಸಪ್ಪ ಇವ್ರು ಏನಿದಾರಲ್ಲ ನಮ್ಮ ಅಪ್ಪನ ಯಾರು ಏನೇನು ಅವ್ರು ಪ್ಲಾನಿಂಗ್ ಮಾಡಿ ಕೊಲೆ ಮಾಡಿದ್ರು ಅಥವಾ ಏನು ಮಾಡಿದ್ರು ಅವ್ರಿಗೆ ಸಂಬಂಧ ಇಲ್ಲ. ಅವ್ರ ಜೀವಾವಧಿ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ, ಅವ್ನಿಗೆ ರೋಡಿ ಶೀಟ್ ಓಪನ್ ಆಗ್ಬೇಕು. ಮತ್ತು ಅವ್ರ ಫ್ಯಾಮಿಲಿಯವರು ನನಗೆ ಈ 6 ತಿಂಗಳಿಂದ ನನ್ನ ಮೇಲೆ ಅವ್ರು ಹಲ್ಲೆ ಮಾಡೋಕೆ ನೋಡಿದ್ರೆ ನನ್ನ ಆಜು ಬಾಜು ಮನೆಯ ಆ ಸೈಡನ್ನು ನಮ್ಮ ಅಪ್ಪಾಜಿ ಮೇಲೆ ತೀರ್ಸ್ಕೊಂಡ್ರ ಅಂತ ಮೊನ್ನೆ ಇಂಟೆನ್ಷಲಿ ಕೊಲೆ ಮಾಡಿರ್ಬೇಕು ಅನ್ಸುತ್ತೆ ನನ್ನ ಅನಿಸಿಕೆ. ಅದಕ್ಕೆ ಈ ಜಗಳದಾಗ ಯಾವುದು ನನಗೆ ಈಗ ಏನಿಲ್ರಿ, ಅವ್ನಿಗೆ ರೋಡಿ ಶೂಟ್ ಓಪನ್ ಮಾಡ್ಬೇಕು. ಅವರು ಇಲ್ಲಿ ಓಣಿ ಒಳಗೆ ಏನು ಮಾಡ್ತಾರಂತಂದ್ರೆ ಕಂಡ್ಲಿ ಕುಡ್ಗೋಲ್ ತಗೊಂಡು ಎಲ್ಲರ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ. ನಮ್ಗೆ ಅಷ್ಟೇ ಅಲ್ಲ, ಈಗ ನಮ್ಮ ಸಚಿವ ತನಕಲೆ ಅದಕ್ಕೆ ಏನಂತಂದ್ರೆ ನನಗೆ ಹಾಳಾಗಿದ್ದಾರೆ.